ಯಾರೆಲ್ಲ ಮನೇಲೇ ಕೂತ್ಕೊಂಡು ಅರ್ನಿಂಗ್ಸ್ನ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಇದು ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ನಾನು ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇಲ್ಲ, ಏನೂ ಕೇಳ್ತಾ ಇಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ನಾನು ನಿಮ್ಮ ಮುಂದೆ ತರ್ಬೋದು. ಸೊ ಒಳ್ಳೊಳ್ಳೆ ವಿಷಯನ ನಿಮಗೆ ತಿಳಿಸ್ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಯಾರೆಲ್ಲ ಮನೇಲೇ ಕೂತ್ಕೊಂಡು ಅರ್ನಿಂಗ್ಸ್ನ ಮಾಡಬೇಕು, ಸೊ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ದಲೆ ನಾವು ಕೂಡ ದುಡಿಬೇಕು, ಯಾರ ಮೇಲೂ ಡಿಪೆಂಡ್ ಆಗ್ದಲೆ. ಸೊ ನಮ್ಮ ಕಾಲ ಮೇಲೆ ನಾವು, ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ಒಂದು ಆಸೆ ಇರುತ್ತೆ, ನಾವು ಯಾರ ಮೇಲೂ ಡಿಪೆಂಡ್ ಆಗ್ದಲೆ ನಾವು ಕೂಡ ಮನೇಲೇ ಕೂತ್ಕೊಂಡು ಅರ್ನಿಂಗ್ಸ್ನ ಮಾಡಬೇಕು. ಯಾಕಂದರೆ ಹೊರಗಡೆ ಹೋಗಿ ದುಡಿಯೋಕ್ಕಂತೂ ಆಗಲ್ಲ, ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳಿಗಂತೂ. ಸೊ ಮನೆ ನೋಡ್ಕೊಳೋದಾಗಿರಲಿ ಅಥವಾ ಮಕ್ಳನ್ನ ನೋಡ್ಕೊಳೋದಾಗಿರಲಿ, ಇದೆಲ್ಲ ನಿಭಾಯಿಸ್ಕೊಂಡು ಸೊ ಹೊರಗಡೆ ಹೋಗಿ ದುಡಿಯೋಕ್ಕಂತೂ ಆಗಲ್ಲ. ಸೊ ಅಂಥವ್ರಿಗೆ ತುಂಬಾ ಒಂದು ಯೋಚನೆ ಇರುತ್ತೆ, ನಾನು ಮನೇಲೆ ಕೂತ್ಕೊಂಡು ಅರ್ನಿಂಗ್ಸ್ ಮಾಡಬೇಕು. ಸೊ ಅದು ಯಾವ ಥರ ಅರ್ನಿಂಗ್ಸ್ ಮಾಡಬೇಕು ಅಂತ ಗೊತ್ತಿರಲ್ಲ, ಅಂಥವ್ರಿಗೆ ಇದು ಒಂದು ಬೆಸ್ಟ್ ವಿಡಿಯೋನೇ ಅಂತ ಹೇಳ್ಬೋದು. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನಿಮಗೆ ಅದು ಯೂಸ್ಫುಲ್ ಆಗಲಿಲ್ಲ ಅಂದರೂ ಬೇರೆ ಹೆಣ್ಮಕ್ಳಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು UGC ಅಂದರೆ ಏನು, UGC ಅಲ್ಲಿ ಯಾವ್ಯಾವ ಥರ ವಿಡಿಯೋಸ್ನ ಮಾಡಬೇಕು, ಸೊ UGC ವಿಡಿಯೋನ ಹುಡುಗರೇ ಮಾಡಬೇಕಾ ಅಥವಾ ಹುಡುಗಿರು ಮಾಡ್ಬೋದಾ ಅಂತ. ನೆಕ್ಸ್ಟ್ UGCಲಿ ಯಾವ್ಯಾವ ಥರ ವಿಡಿಯೋಸ್ನ ಮಾಡೋದು, ಇದ್ರ ಬಗ್ಗೆನ ಪೂರ್ತಿ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋ ಮಾಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋ ಅರ್ಥ ಆಗೋದು. ಓಕೆ ಗೈಸ್, ಅದಕ್ಕಿಂತ ಮುಂಚೆ ಒಂದು ಕಿವಿ ಮಾತು. ಸೊ ಪ್ಲೀಸ್ ಎಲ್ಲರೂ ಕೇಳಿಸ್ಕೊಳ್ರಿ. ಏನು ಗೊತ್ತಾ, ನಾವು ಯಾವುದೇ ಒಂದು ವಿಡಿಯೋನ ಮಾಡಬೇಕಾದ್ರೆ ಯಾರ ಬಗ್ಗೆನೂ ಫಸ್ಟ್ ಆಫ್ ಆಲ್ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬಾರ್ದು. ಸೊ ಸಾವಿರ ಥರ ಮಾತಾಡ್ಕೊಂಡು ಫಸ್ಟು ನಾವು ನಮ್ಮ ಖುಷಿಗೋಸ್ಕರ ವಿಡಿಯೋನ ಮಾಡಬೇಕು. ನೆಕ್ಸ್ಟ್ ಅದು ಆಟೋಮೆಟಿಕ್ ಅರ್ನಿಂಗ್ಸ್ ಎಲ್ಲ ಆಗುತ್ತೆ. ಸೊ ಅದನ್ನು ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ಫೇಸ್ಬುಕ್ಕಲ್ಲಿ ಕೂಡ ಅರ್ನಿಂಗ್ಸ್ನ ಮಾಡ್ತಾಯಿದ್ದೀನಿ. ಸೊ ಅದು ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಫೇಸ್ಬುಕ್ಕಲ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡಬಹುದು ಅನ್ನೋ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಸೊ ತಿಳಿಸ್ಕೊಡಿ. ನಾನು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಫೇಸ್ಬುಕ್ಕಲ್ಲಿ ಯಾವ ಥರ ಅರ್ನಿಂಗ್ಸ್ನ ಮಾಡೋದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು UGC ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೊಬೇಕು. ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜೇ ಇರಲ್ಲ. ಸೊ ಅವರಿಗೆ ನಾನು ಹೇಳೋದೆಷ್ಟೇ. ಸೊ ಕೆಲವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕು, ಈ ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾ ಇರ್ತೀನಿ. ಸೊ UGC ಬಗ್ಗೆ ಹೇಳ್ಕೊಡೋದಕ್ಕೆ ಸ್ವಲ್ಪ ಇಂತಿಷ್ಟು ಅಮೌಂಟ್ ಅಂತ ಅವ್ರು ಪೇ ಮಾಡಿಸ್ಕೊಂಡು ಹೇಳ್ಕೊಡ್ತಾರೆ. ಸೊ ಇದರಲ್ಲೂ ಕೂಡ ಸ್ಕ್ಯಾಮ್ಗಳು ನಡೆಯುತ್ತೆ. ಸೊ ಆದಷ್ಟು ನೋಡಿಕೊಂಡು ನೀವು ಪೇ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಏನಪ್ಪ ಅಂದರೆ ನಾನು ಕೂಡ ಇದ್ರ ಬಗ್ಗೆ ಒಬ್ರ ಹತ್ರ ಅಮೌಂಟ್ನ ಪೇ ಮಾಡಿ ಅದ್ರ ಬಗ್ಗೆ ನಾನು ನಾಲೆಡ್ಜ್ನ ತಿಳ್ಕೊಂಡಿದ್ದು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. UGC ಅಂದರೆ ಏನು ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ. ಸೊ UGC ಅಂತಂದರೆ ಯೂಸರ್ ಜನರೇಟ್ ಕ್ರಿಯೇಟರ್ ಅಂತ. ಸೊ ಅಂದರೆ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ, ಸೊ ನಮಗೆ ಯಾವುದೋ ಒಂದು ಬ್ರ್ಯಾಂಡ್ ಮೀನ್ಸ್ ಯಾವುದೋ ಒಂದು ಪ್ರಾಡಕ್ಟ್ ನಮಗೆ ಎಕ್ಸಾಂಪಲ್ ಇವಾಗ ನಾವು ಫೇಸಸ್ ಕನ್ನಡ ಅದೇ ತಗೊಳ್ಳೋಣ. ಸೊ ಆ ಬ್ರ್ಯಾಂಡ್ ಅವರು ನಮಗೆ ಒಂದು ಪ್ರಾಡಕ್ಟ್ನ ಕಳಿಸ್ತಾರೆ. ಸೊ ಅದನ್ನ ವಿಡಿಯೋನ ಮಾಡಿ ನಾವು ಅವರಿಗೆ ಸೆಂಡ್ ಮಾಡೋದನ್ನ UGC ಅಂತ ಕರೀತಾರೆ. ಸೊ ಮತ್ತೊಂದು ಸಲ ಹೇಳ್ತೀನಿ, ಕರೆಕ್ಟಾಗಿ ತಿಳ್ಕೊಂಡ್ರಿ. ಬ್ರ್ಯಾಂಡ್ ಅಂತಂದರೆ ಇವಾಗ ಯಾವುದೋ ಒಂದು ಪ್ರಾಡಕ್ಟ್ನ ನಮಗೆ ಅಟ್ಲೀಸ್ಟ್ ಇವಾಗ ಫೇಸಸ್ ಕನ್ನಡ, ನಿವ್ಯಾ, ಆಲ್ಮೋಸ್ಟ್ ಎಷ್ಟೋ ಬ್ರ್ಯಾಂಡ್ಗಳಿವೆ. ಸೊ ಆ ಬ್ರ್ಯಾಂಡ್ಗಳು ನಮಗೆ ಒಂದು ಕ್ರೀಮು ಏನೋ ಒಂದು ಪ್ರಾಡಕ್ಟ್ನ ಕಳಿಸ್ತಾರೆ. ಸೊ ಆ ಪ್ರಾಡಕ್ಟ್ನ ನಾವು ತಗೊಂಡು ಸೊ ಅದ್ರ ಬಗ್ಗೆ ವಿಡಿಯೋನ ಮಾಡಿ ನಾವು ಅವರಿಗೆ ಸೆಂಡ್ ಮಾಡೋದಕ್ಕೆ UGC ಅಂತ ಕರೀತಾರೆ. ಸೊ UGC ಕ್ರಿಯೇಟರ್ಗೆ ಯಾವುದೇ ಥರ ಅಮೌಂಟ್ನ ಅವ್ರು ಈಸ್ಕೊಳ್ಳೋಲ್ಲ, ಫ್ರೀಯಾಗಿ ಪ್ರಾಡಕ್ಟ್ನ ನಮಗೆ ಕಳಿಸ್ತಾರೆ. ಸೊ ಅದ್ರ ಬಗ್ಗೆ ನಾವು ವಿಡಿಯೋನ ಮಾಡಿ ಕಳಿಸೋದಕ್ಕೆ ನಾವು UGC ಅಂತ ಕರೀತಾರೆ. ನೆಕ್ಸ್ಟು UGCಲಿ ಯಾವ್ಯಾವ ಥರ ವಿಡಿಯೋಸ್ ಮಾಡೋದು, ಸೊ ಯಾವ್ಯಾವ ವಿಡಿಯೋಸ್ ಇರುತ್ತೆ ಅಂತಂದರೆ, ಮೊದಲನೇದು ಫೋಟೋ UGC, ವಿಡಿಯೋ UGC, ಬಿಫೋರ್ ಆ್ಯಂಡ್ ಆಫ್ಟರ್ UGC, ಅನ್ಬಾಕ್ಸಿಂಗ್ UGC ಮತ್ತು ಲೈಫ್ ಸ್ಟೈಲ್ UGC.
ಸೊ ಇಷ್ಟು 5 ಥರ ವಿಡಿಯೋಸ್ನ ಮಾಡಿ ನಾವು ಸೆಂಡ್ ಮಾಡಬೇಕಾಗುತ್ತೆ. ಸೊ ನೀವು ಕೇಳ್ಬೋದು ಫೋಟೋ ಯು ಜಿ ಸಿ ಅಂದರೆ ಏನು? ಸೊ ಫೋಟೋ ಯು ಜಿ ಸಿ ಅಂತಂದರೆ ಬ್ರ್ಯಾಂಡು ನಮಗೊಂದು ಪ್ರಾಡಕ್ಟ್ನ ಕಳಿಸಿರುತ್ತೆ. ಸೊ ನಾವು ಡಿಫ್ರೆಂಟಾಗಿ ಅದು ಫೋಟೋನ ತೆಗ್ದು ಅವರಿಗೆ ಸೆಂಡ್ ಮಾಡೋದು. ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ಯಾವುದೋ ಒಂದು ಕ್ರೀಮ್ನ ಕಳಿಸಿರ್ತಾರೆ. ಸೊ ಆ ಕ್ರೀಮ್ನ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಇನ್ಸ್ಟಾಗ್ರಾಮು, ಈ ಫೇಸ್ಬುಕ್ಕು ಯೂಸ್ ಮಾಡೋರಿಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಸೊ ನೋಡಿರ್ತೀರ. ಯೂನಿಕ್ಕಾಗಿ ಫೋಟೋಸ್ನ ನಾವು ಹೊಡೆದು ಅವರಿಗೆ ಸೆಂಡ್ ಮಾಡೋದಕ್ಕೆ ಫೋಟೋ ಯು ಜಿ ಸಿ ಅಂತಾರೆ. ವಿಡಿಯೋ ಯು ಜಿ ಸಿ ಅಂದರೆ, ಸೊ ಆ ಪ್ರಾಡಕ್ಟ್ನ ನಮಗೆ ಸೆಂಡ್ ಮಾಡಿ ಅವರು ನಮಗೆ ಕಳಿಸಿರ್ತಾರಲ್ವ, ಆ ಪ್ರಾಡಕ್ಟ್ ಬಗ್ಗೆ ನಾವು ವಿಡಿಯೋ ಮಾಡಿ ಅವ್ರಿಗೆ ಕಳಿಸೋದನ್ನ ವಿಡಿಯೋ ಯು ಜಿ ಸಿ ಅಂತಾರೆ. ನೆಕ್ಸ್ಟು ಅನ್ಬಾಕ್ಸಿಂಗ್ ಯು ಜಿ ಸಿ. ಅನ್ಬಾಕ್ಸಿಂಗ್ ಯು ಜಿ ಸಿ ಅಂದರೆ ಆ ಪ್ರಾಡಕ್ಟ್ನ ನಮಗೆ ಕಳಿಸಿರ್ತಾರೆ, ಆ ಪ್ರಾಡಕ್ಟ್ನ ಓಪನ್ ಮಾಡಿದಾಗ ವಾವ್ ತುಂಬಾ ಚೆನ್ನಾಗಿದೆ, ಸೊ ಎಷ್ಟು ಯೂನಿಕ್ ಆಗಿದೆ ಅಂದರೆ ರಿಯಾಕ್ಷನ್, ನಮ್ಮ ಒಂದು ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ಬಾಕ್ಸಿಂಗ್ ಯು ಜಿ ಸಿಲಿ. ಸೊ ಅದನ್ನು ನಾವು ಅನ್ಬಾಕ್ಸಿಂಗ್ ಯು ಜಿ ಸಿ ಅಂತಾರೆ. ನೆಕ್ಸ್ಟು ಆಫ್ಟರ್ ಆ್ಯಂಡ್ ಬಿಫೋರ್ ಯು ಜಿ ಸಿ ಅಂತಂದರೆ, ನಾವು ಈಗ ಒಂದು ಪ್ರಾಡಕ್ಟ್ನ ನಮಗೆ ಕಳಿಸಿರ್ತಾರೆ, ಅದು ಈಗ ನಮ್ಗೆ ಏನೋ ಒಂದು ಪಿಂಪಲ್ ಆಗಿರುತ್ತೆ. ಸೊ ಆ ಪಿಂಪಲ್ ಬಗ್ಗೆ ನಾವು ಆ ಕ್ರೀಮ್ ಹಚ್ಚೋದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿ ಇಟ್ಕೊಂಡಿರಬೇಕು. ಸೊ ನೋಡಿ, ನನಗೆ ತುಂಬಾ ಕೆನ್ನೆಯಲ್ಲಿ ಪಿಂಪಲ್ಸ್ ಆಗಿದೆ, ಸೊ ಇದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡು ಇಟ್ಕೊಬೇಕು. ಆಮೇಲೆ ಅವ್ರು ಪ್ರಾಡಕ್ಟನ್ನ ಕಳಿಸಿರ್ತಾರಲ್ವ, ಆ ಪ್ರಾಡಕ್ಟ್ನ ತೋರಿಸಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಸೊ 1 ವೀಕ್ ಆದಮೇಲೆ ನನಗೆ ಯಾವ ಥರ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅದು ರಿಸಲ್ಟ್ನ ಸೊ ವಿಡಿಯೋನ ಮಾಡಿ ನಾವು ಅವರಿಗೆ ಸೆಂಡ್ ಮಾಡೋದಕ್ಕೆ ಬಿಫೋರ್ ಆ್ಯಂಡ್ ಆಫ್ಟರ್ ಯು ಜಿ ಸಿ ಅಂತ ಕರೀತಾರೆ. ನೆಕ್ಸ್ಟು ಲೈಫ್ ಸ್ಟೈಲ್ ಯು ಜಿ ಸಿ. ಲೈಫ್ ಸ್ಟೈಲ್ ಯು ಜಿ ಸಿ ಅಂತಂದರೆ ಏನಿಲ್ಲ, ಸೊ ನಾವು ಡೈಲಿ ದಿನನಿತ್ಯ ನಾವೇನು ಮಾಡ್ತಿದ್ದೀವಿ, ಸೊ ಅದರಲ್ಲಿ ಆ ಪ್ರಾಡಕ್ಟ್ನ ಯಾವ ಥರ ಯೂಸ್ ಮಾಡ್ಕೊತೀವಿ ಅನ್ನೋನ್ನ ಲೈಫ್ ಸ್ಟೈಲ್ ಯು ಜಿ ಸಿ ಅಂತಾರೆ. ಸೊ ಎಕ್ಸಾಂಪಲ್ ಈಗ ನೀವು ನೋಡ್ಬೋದು ಡೈಲಿ ಲಾಗರ್ಸ್ನ. ಸೊ ಅವರು ಇವಾಗ ಏನೋ ಒಂದು ಕ್ರೀಮ್ ಕೊಟ್ಟಿರ್ತಾರೆ, ಬ್ರ್ಯಾಂಡ್ ಕಡೆಯಿಂದ ಒಂದು ಕ್ರೀಮ್ನ ಸೆಂಡ್ ಮಾಡ್ತಾರೆ, ನಾನು ಡೈಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಸೊ ಅದರಿಂದ ನನ್ನ ಸ್ಕಿನ್ ಈ ಥರ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರ. ಸೊ ಅದನ್ನು ಲೈಫ್ ಸ್ಟೈಲ್ ಯು ಜಿ ಸಿ ಅಂತ ಹೇಳ್ತಾರೆ. ಇಷ್ಟು ಯು ಜಿ ಸಿಲಿ ಇರೋ ಅಂಥದ್ದು ಯಾವ್ಯಾವ ವಿಡಿಯೋಸ್ಗಳು ಯಾವ್ಯಾವ ಥರ ಮಾಡೋವಂಥದ್ದು ಇಷ್ಟಿರುತ್ತೆ. ನೆಕ್ಸ್ಟು ನೀವು ಕೇಳ್ಬೋದು ಅಂದರೆ ನಾವು ಫೇಸ್ ತೋರಿಸ್ಕೊಂಡು ವಿಡಿಯೋಸ್ ಮಾಡಬೇಕಾ ಅಥವಾ ವಿತೌಟ್ ಫೇಸ್ ಮಾಡ್ಬೋದಾ ಅಂತಂದರೆ ಅದು ನಿಮ್ಮ ಚಾಯ್ಸು, ನಿಮ್ಮ ಇಷ್ಟ. ಅದು ನೀವು ಯಾವ ಥರ ಬೇಕಾದರೂ ಮಾಡ್ಬೋದು. ವಿತ್ ಫೇಸು ವಿತೌಟ್ ಫೇಸಲ್ಲಾದರೂ ಈ ವಿಡಿಯೋಸ್ನ ಮಾಡ್ಬೋದು. ನೆಕ್ಸ್ಟು ಇದು ಹುಡುಗರ ಅಥವಾ ಹುಡುಗಿರ ಮಾಡ್ಬೋದಂದರೆ ನಾವು ಆಲ್ಮೋಸ್ಟ್ ಹುಡುಗಿರ ಇದನ್ನು ಜಾಸ್ತಿ ಈ ಕೊಲಾಬ್ರೇಷನ್ಗಳ್ನ ಮಾಡೋದು. ಸೊ ಇದು ಹುಡುಗರಿಗೂ ಕೂಡ ಇರುತ್ತೆ, ಸೊ ಹುಡುಗಿರಿಗೂ ಕೂಡ ಇರುತ್ತೆ. ಇಬ್ಬರು ಈಕ್ವಲ್ ಆಗಿರುತ್ತೆ, ಯಾರಿಗೇನು ಜಾಸ್ತಿ ಯಾರಿಗೇನು ಕಮ್ಮಿ ಅಂತ ಏನಿಲ್ಲ. ಸೊ ಇಬ್ಬರು ಕೂಡ ಈ ಒಂದು ಯು ಜಿ ಸಿ ಕ್ರಿಯೇಟರಲ್ಲಿ ಮಾಡ್ಬೋದು. ನೆಕ್ಸ್ಟು ಹೇಳ್ಬೇಕಂತಂದರೆ, ಮೇಯ್ನ್ ನೀವು ಕೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇರಬೇಕಾ, ವ್ಯೂಸ್ ಇರಬೇಕಾ ಅಂತಂದರೆ, ಇದರಲ್ಲಿ ಯಾವುದೇ ಥರ ವ್ಯೂಸು ಫಾಲೋವರ್ಸ್ ಏನೂ ಇಲ್ಲ. ಸೊ ನಾವು 0ಇಂದ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಇದ್ರ ಬಗ್ಗೆ ಆಮೇಲೆ ನೆಕ್ಸ್ಟ್ ಕೊಲಾಬ್ರೇಷನ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ವಿಡಿಯೋ ತುಂಬ ಲೆಂತ್ ಆಗೋಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಲಾಬ್ರೇಷನ್ನು ಅಂದರೆ ನಾವು ಬ್ರ್ಯಾಂಡ್ಗೆ ಯಾವ ಥರ ಪಿಚ್ ಮಾಡಬೇಕು, ಸೊ ಬ್ರ್ಯಾಂಡ್ಗೆ ನಾವು ಯಾವ ಥರ ಅಪ್ರೋಚ್ ಮಾಡಬೇಕು, ಸೊ ಕೊಲಾಬ್ರೇಷನ್ ಅಂದರೆ ಏನು, ಯಾವ್ಯಾವ ಥರ ಕೊಲಾಬ್ರೇಷನ್ ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.